ನಮಸ್ಕಾರ, ಇದು ರಣಬೇರಿ ನ್ಯೂಸ್. ಕಂದಾಯ ಇಲಾಖೆ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಮಂಡ್ಯ ಬೂದನೂರು ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಳೆ ಬೂದನೂರಿನ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ನಿಮ್ಮ ಊರಿಗೆ ನಿಮ್ಮ ಶಾಸಕರು ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಗಣಿಗ ರವಿಕುಮಾರ್ ಅವರು ಮಾತನಾಡಿ, ನಮ್ಮ ಸ್ನೇಹಿತರು ಮನ್ಮೂಲ್ನ ನಿರ್ದೇಶಕರಾದ ಶಿವಪ್ಪ ಅವರೇ, ಮಾಜಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಶಿವಾನಂದ್ ಅವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಯೋಗೇಶ್ ಅವರೇ, ಟಿ ಚಂದ್ರಶೇಖರ್ ಅವರೇ, ಸಿದ್ದೇಗೌಡ್ರೆ, ಚಂದ್ರಣ್ಣವರೇ, ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಆಲ್ ಇಂಡಿಯಾ ಸದಸ್ಯರೇ, ಕೃಷಿ ಪತ್ತಿನ ಎಲ್ಲ ಸದಸ್ಯರೇ ಹಾಗೂ ಊರಿನ ಹಿರಿಯರೇ, ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆದಮೇಲೆ ಇದು 3ನೇ ಜನತಾ ದರ್ಶನ. ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಸರಾಳು ಮತ್ತು ಕೆರಗೋಡಿನಲ್ಲಿ ಮಾಡಿದ್ವಿ. ಅಲ್ಲಿ 5,000 ಸಾವಿರ ಜನ ಬಂದಿದ್ರು. ಕಾಲಮಿತಿ ಒಳಗಡೆ 1 ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ 90% ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಏನು ಕಾನೂನು ತೊಡಕು, ಕೋರ್ಟ್ ವ್ಯಾಜ್ಯಗಳಿರುವಂಥದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವತ್ತು ಇದನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತಂದಿದ್ದೇವೆ. ಮೊದಲು ಹೋಬಳಿ ಮಟ್ಟದಲ್ಲಿತ್ತು, ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಂದಿದ್ದೇವೆ. ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆನ ಮನೆ ಬಾಗಿಲಲ್ಲೇ ಬಗೆಹರಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ 14 ವಾರ್ಡ್ಗಳನ್ನ ಮುಗಿಸಿದ್ದೀವಿ. ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಬಹಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ, ಅದನ್ನ ಇವರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಮುಂದಿನ 15 ದಿನದ ಒಳಗಡೆ ಯಾರ್ಯಾರಿಗೆ ಈ ಸ್ವತ್ತನ್ನ ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸ್ವತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರ್ದು ಅದನ್ನ ಮಾಡಿ ಅಂತ ಹೇಳಿದ್ವಿ. ಹಾಗೆ ಇವತ್ತು ಜನತಾ ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ. ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ 1 ತಿಂಗಳ ಒಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು. ನೀವು ಮತ್ತೆ ತಾಲೂಕು ಆಫೀಸು, AC ಆಫೀಸು, DC ಆಫೀಸುಗಳಿಗೆ ಅಲಿಬಾರ್ದು ಅಂತೇಳಿ 53 ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ. ನಾವು ನಿಮ್ಮ ಜೊತೆ ಎಲ್ಲರನ್ನೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ. ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಇದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದೀವಿ. ಯಾರಿಗೆ 2,000 ರೂಪಾಯಿ ಬರ್ತಾ ಇಲ್ಲ, ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ, ಅಕ್ಕಿ ಬರ್ತಾ ಇಲ್ಲ, ಮತ್ತೆ ಯುವ ನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲೇ ಸ್ಪಾಟ್ನಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೈಸೂರಿನ ಆಸ್ಪತ್ರೆಯವರು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಕಣ್ಣಿನ ಆಪರೇಷನ್ ಮತ್ತು ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತೀವಿ. ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಜಾಸ್ತಿ ಹೊತ್ತು ಕಾಯೋದು ಬೇಡ, ಈಗ ಜನತಾ ದರ್ಶನ ಸ್ಟಾರ್ಟ್ ಮಾಡೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಮಡಿಲಕ್ಕಿ ತುಂಬಿಸಿ ಗೌರವಿಸಿದರು. ನಂತರ ಶಾಸಕರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಿದರು. ಆ ಕಡೆಯಿಂದ ಬನ್ನಿ ಅಣ್ಣ, ಆ ಕಡೆಯಿಂದ ಬನ್ನಿ. 2 ಕಡೆನೂ ಬ್ಲಾಕ್ ಆದ್ರೆ ಇದಾಯ್ತದೆ. ಬೇರೆಯವರಿಗೆ ಜಮೀನಿಗೆ ಹೋಗುವ ರಸ್ತೆಯನ್ನು ಮರಳು ಗದ್ದೆ ಅಳತೆ ಮಾಡಿಸಿ ರಸ್ತೆಯನ್ನು ದುರಸ್ತಿ ಮಾಡುವ ಬಗ್ಗೆ ಹೇಳಿಯಲ್ಲ. ಆಯ್ತು, ಎಡಿಲರ್ಗೆ ರೆಫರ್ ಮಾಡ್ತೀನಿ. ಇದರ ಎಡಿಲರ್ ಬನ್ರಿ, ಮೇಲ್ ಬನ್ರಿ. ನಿನಗ ಬರೋದು ಬ್ಯಾಂಕ್ ಅಲ್ಲಿ ಕುಡಿಯೋ ನೀರಿಲ್ವಾ?
ಒಬ್ಬೊಬ್ಬರು MLA ಎಲೆಕ್ಷನ್ ಒಂದು ವರ್ಷ ಅಂದರೆ ಬೈಕ್ ಲೈನ್ ಹಾಕ್ತಾರೆ ನೀರೇ ಹಾಕಿಲ್ಲ ಮುಂದಕ್ಕೆ ಗೊತ್ತಿಲ್ಲ. ನಾನು ಕೊಟ್ಟಾಗೆಲ್ಲ ಅರ್ಜಿ ಕೊಟ್ಟ 3-4 ಸಲ ಕಳಿಸಿದ್ರು. ಇದರಿಂದ PDO ಸಸ್ಪೆಂಡಾದ್ರು. ಒಂದು ಇದೊಂದು ಪಾತ್ರ ಆಗಬೇಕಾದ್ರು ಇದರಲ್ಲಿ ಎಲ್ಲ ನಾನು ಜಿಲ್ಲಾ ಪಂಚಾಯತ್ ಕೊಟ್ಟೆ, PDO ಕೊಟ್ಟೆ, ನಮ್ಮ ಇವರು ಹೇಳಿದೆ, ತಮಗೂ ಒಂದು ನಮ್ಮ ಕಾಶ್ಮೀರ ಹೇಳಿದೆ. ಅದರಿಂದ ನೀರು ಕುಡಿಯೋದಿಲ್ಲ. ಏನಪ್ಪ ಎಷ್ಟು TCಗೆ ಎಷ್ಟು ಎಸ್ಟಿಮೇಟ್ ಆಗಿದೆ? ಚೆಸ್ಕಾಂ ದುಡ್ಡು ಯಾರು ಕಟ್ಟದ? ಕಟ್ತಿರಲ್ಲ. ಚೆಸ್ಕಾಂ ಎಲ್ಲ ಇಲ್ಲಿ ಬನ್ರಿ, ಬೇರೆ ಬನ್ರಿ. ಪಂಚಾಯತ್ ನಾನು ಜಮೀನು ನನ್ನ ಕ್ರಯ ತಗೊಂಡಿದ್ದೀನಿ. ಯಾರೋ ನಾನು ಕ್ರಯ ತಗೊಂಡಿರೋದ್ರಲ್ಲಿ ನನಗೆ ರೋಡ್ ಬಿಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 148 ಬಟ್ 148 ಸರ್ವೆ ಬರಲೇ ರೋಡ್ ಬಿಟ್ಟಿದ್ದಾರೆ. ಆದ ಅಕ್ರಮವಾಗಿ ಮನೆ ಕಟ್ಕೊಂಡು ಅರ್ಥ ಮಾಡಿಸ್ತಾನೆ, ಮನೆ ಕಟ್ಕೊಂಡು 147ರಲ್ಲಿ ರೋಡ್ ಐತಾ. ಈಗ ಅಲ್ಲಿ ಮಧ್ಯ ಸರ್ ಈಗ ವಿಧಾನಸೌಧೆಲ್ಲ ಸರ್ ಈಗ ಬೇರೆ ತಗೊಂಡಿದ್ರು ಆಯ್ತಮ್ಮ ನೋಡ್ರಿ ಈ ಸುತ್ತಲ್ಲಿ ಕೆಲವು ಲಿಟಿಗೇಷನ್ ಆಗಿದೆ, ಲಿಟಿಗೇಷನ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಂತರ ಶಾಸಕರು ಈ ಸ್ವತ್ತು ಪ್ರತಿಗಳನ್ನು ವಿತರಿಸಿದರು. ನಂತರ ಶಾಸಕರು ಹಲವು ಮಳಿಗೆಗಳಿಗೆ ಭೇಟಿ ನೀಡಿ ವಿವರಣೆ ಪಡೆದುಕೊಂಡರು. ನಂತರ ಶಾಸಕರು CDPO ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಿರ್ಮಿತಗೊಂಡಿದ್ದ ಪೌಷ್ಟಿಕ ಆಹಾರ ಸಪ್ತಾಹದ ಅರಿವು ಮೂಡಿಸುವ ಬಗ್ಗೆ ಮಳಿಗೆಯನ್ನು ಉದ್ಘಾಟಿಸಿದರು. ಸರ್ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀರಾ? ನನಗೆ ಉಪಯೋಗ ಬಂತು. ಸರ್ ಮುಂದೆ ಬನ್ನಿ ಸರ್. ಬನ್ನಿ ತಹಸೀಲ್ದಾರ್. ಹಾಂ ಬನ್ನಿ ಸರ್. ಕುಮಾರ್ ಸರ್. ಹ್ಞೂ ಇದೆಲ್ಲ ನೀವು ಕೊಡ್ತಾ ಇದ್ದೀರಾ ಈಗ? ಮೊಳಕೆ ಕಾಳುಗಳು, ಹೆಸರು ಕಾಳು, ಫೋಟೋ ಬೇಕು, ವಿಡಿಯೋ ಮೊಟ್ಟೆ ಕೊಡ್ತೀವಿ. ಬರ್ತೀವಿ ಬಾ. ಒಂದೇ ಒಂದು ಹೊಡಾಯ್ತು. ಅಲ್ಲ ಸ್ಟಾಲಲ್ಲೇ ಬೇಕಾಗಿತ್ತು ಸರ್. ಹಂಗಾರೆ ನೀವು ಫ್ರೆಶ್ ಆಗಿ ಡೈಲಿ ತಂದು ಕೊಡ್ತೀರಾ ಮಕ್ಕಳಿಗೆ? ಕಾರ್ಯಕ್ರಮದಲ್ಲಿ ಅಡಿಷನಲ್ DYSP ತಿಮ್ಮಯ್ಯನವರು, AC ಶಿವಮೂರ್ತಿಯವರು, ಮನ್ಮೂಲ್ ನಿರ್ದೇಶಕರಾದ ಶಿವಪ್ಪನವರು, BC ಶಿವಾನಂದನವರು, ಯೋಗೇಶ್ರವರು, ಎಲ್ಲ ಇಲಾಖಾ ಅಧಿಕಾರಿಗಳು, ಬೂದನೂರಿನ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು.